ಹಲೋ ಚಾಂಪಿಯನ್ಸ್, ಎಲ್ಲ ಪ್ರಿಪ್ರೇಟರಿ ಮುಗಿಸಿ ಬಂದಿದ್ದೀರಾ? ಸೊ ನಿಮಗೆ ಗೊತ್ತಾಗಿದೆ ಅನ್ಸುತ್ತೆ ಈಗ. ಸೊ ಮ್ಯಾಥ್ಸ್, ಎಸ್ಪೆಷಲಿ ಮ್ಯಾಥ್ಸು, ಸೊ ಹೆಂಗೆ ಕೇಳ್ತಾರೆ, ಸೊ ಪ್ರೀವಿಯಸ್ ಇಯರ್ ಇಂಪಾರ್ಟೆಂಟ್, ಪ್ರೀವಿಯಸ್ ಪೇಪರ್ಸು ಎಷ್ಟು ಇಂಪಾರ್ಟೆಂಟ್ ಅಂತ ಒಂದ್ಸಲ ಸಾಲ್ವ್ ಮಾಡಲೇಬೇಕು. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸ್ ಆಗಲೇ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಮಾಡಿದ್ದೀನಿ. ದಿಸ್ ಇಸ್ ಸೆಕೆಂಡ್. ಇದು ಕಂಪ್ಲೀಟ್ ಅಷ್ಟು PYQs ಮುಗಿಯುತ್ತೆ. ಇನ್ನೊಂದು ವಿಡಿಯೋ ಡೆಫಿನೆಟ್ಲಿ ಮಾಡ್ತೀನಿ, ಬಿಕಾಸ್ ಅಪ್ಲಿಕೇಶನ್ ಬೇಕೇ ಬೇಕು. ಅಪ್ಲಿಕೇಶನ್ ತುಂಬ ಹೈ ಲೆವೆಲ್ ಅಂತಲೇ ಇಲ್ಲ, ಬಿಕಾಸ್ ಮಾಡಲ್ ಕ್ವಶನ್ ಪೇಪರ್ ಆಯಿತು ಅಥವಾ ಈಗ ಪ್ರಿಪ್ರೇಟ್ರಿ ಏನಿದೆ ನೋಡಿದಾಗ ಓಕೆ ಒಂದು ರೇಂಜಿಗೆ ಗೊತ್ತಿದ್ರೆ ಸಾಕು. ಈಗ ಪ್ರಿಪ್ರೇಟ್ರಿಲೂ ಟೆಕ್ಸ್ಟ್ ಬುಕ್ ಕ್ವಶನ್ ಅನ್ಸುತ್ತೆ, ಸೊ ಒಂದೇನು ಚಿಂತೆ ಮಾಡಬೇಕಾಗಿಲ್ಲ. ಬಟ್ ಸ್ಟಿಲ್ ಕೆಲವೊಂದು ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ ನೋಡೋಣ, ಸಾಲ್ವ್ ಮಾಡ್ತೀನಿ ಇನ್ನೊಂದು ವಿಡಿಯೋಲಿ. ಸೊ ವಿತೌಟ್ ವೇಸ್ಟಿಂಗ್ ಟೈಮ್, ಲೆಟ್ಸ್ ಡೈವ್ ಇನ್. ಯಾವುದಪ್ಪ? ಬಾ. ಓಕೆ, so the volume of a solid right circular cylinder is 2156. Okay, so volume of a right circular cylinder. So cylinder the volume pi r square h is 2156. If the height of the cylinder is 14, okay, curved surface area, height ಕೊಟ್ಟಿದ್ದಾರೆ, radius find ಮಾಡ್ಕೋಬೇಕು. So pi 22/7 into r square h ಎಷ್ಟಿದೆ? 14. So 14 is equal to 2156. So 7 1s are 7 2s are 2 into 22 44. So r square is equal to 2156 divided by 44. ಸ್ವಲ್ಪ ಫಾಸ್ಟ್ ಆಗೋಣ, ಬಿಕಾಸ್ ಟೈಮ್ ಇಸ್ ವೆರಿ ಶಾರ್ಟ್. ಸೊ 44 ಇದೆ, 2156 ಇದೆ. 11 ಟ್ರೈ ಮಾಡಿರಿ, 99% ಹೋಗೋಕ್ಕೆ ಚಾನ್ಸಸ್ ಇರುತ್ತೆ. ಅದು 44 ಟ್ರೈ ಮಾಡಿದ್ರು ಹೋಗ್ಬೋದು, ಬಟ್ ಸಿಂಪಲ್ 11. ಸೊ 4s 11, 1s 11, 10 ಉಳಿತು. 11 9s 99, 6 ಉಳಿತು, 6. ಸೊ 4 1s 4, ಎಷ್ಟು? 49. ಸೊ r is equal to ಎಷ್ಟಾಯಿತು? r square 49. ಸೊ r is equal to 7 centimeter. ಸೊ ಈಗೇನು ಫೈಂಡ್ ಮಾಡಬೇಕು? ಕರ್ಡ್ ಸರ್ಫೇಸ್ ಏರಿಯಾ. ಸೊ ಫಾರ್ಮುಲಾ ಹಾಕ್ತೀನಿ, 2πRh ಕರ್ಡ್ ಸರ್ಫೇಸ್ ಏರಿಯಾ. ಸೊ 2 into 22/7 into r, ರೇಡಿಯಸ್ 14. ಸೊ ಹೈಟ್ ಎಷ್ಟು ಬಂತು? ರೇಡಿಯಸ್ 7, ರೇಡಿಯಸ್ 7, ಹೈಟು 14. ಸೊ ಸಿಂಪ್ಲಿಫೈ ಮಾಡಿರಿ, 7 7. ಸೊ 2 into 22 44, 44 into 14. ಸೊ ಆನ್ಸರು ಸಾಲ್ವ್ ಮಾಡೋಕ್ಕಾಗಲ್ಲ, ಆನ್ಸರ್ ಕ್ಯಾಲ್ಕುಲೇಟ್ ಮಾಡಿರಿ, ಓಕೆನಾ? ನೆಕ್ಸ್ಟ್ ಸ್ವಲ್ಪ ಫಾಸ್ಟಾಗಿ ಹೋಗೋಣ. ಟೈಮು ಈಗ ತುಂಬ ನೀನು ಪ್ರಿಪ್ರೇಟ್ರಿ ಮುಗೀತು, ಸೊ ಟೈಮ್ ಈಸ್ ಶಾರ್ಟ್. ಸೊ ನಿಮಗೆ ಸ್ಟೆಪ್ಸ್ ಗೊತ್ತಾಯಿತು ಅಂದ್ರೆ ನೀವು ಮಾಡ್ತೀರಲ್ಲ. ಸ್ಯಾಂಡ್ ಇಸ್ ಫಿಲ್ಡ್ ಇನ್ ಸಿಲಿಂಡ್ರಿಕಲ್ ವೆಸರ್. ಸೊ ಫಸ್ಟ್ ಏನಿದೆ, ಸ್ಯಾಂಡು ಸಿಲಿಂಡ್ರಿಕಲ್ ವೆಸರಲ್ಲಿ ಇತ್ತು, ಅದೇನೇನು ಮಾಡಿದ್ದಾರೆ, ಕೆಳಗೆ ಹಾಕಿದ್ದಾರೆ. ಈಗ ಸಣ್ಣ ಹುಡುಗರು ಇದ್ಬೇಕಾದ್ರೆ ನಾವು ಆಟಾಡ್ತಿದ್ವಿ, ಸೊ ಈಗ ನಾನೇನು ಆಡಾರಲ್ಲ. ಬಟ್ ಸೊ ಸಿಲಿಂಡ್ರಿಕಲ್ ವೆಸರಲ್ಲಿ ಸ್ಯಾಂಡ್ ಇತ್ತು, ಅದನ್ನೆಲ್ಲ ಕೆಳಗೆ ಹಾಕಿದಾಗ ಒಂದು ಕೋನ್ ಶೇಪ್ ಆಗ್ತಿದೆ. ಸೊ ಕೋನ್ದು ಹೈಟ್ ಇದೆ. ಸೊ ಕೋನ್ದು ಹೈಟ್ ಎಷ್ಟು? 24 centimeter. ಸೊ ಸಿಲಿಂಡ್ರದು ಹೈಟು, ರೇಡಿಯಸ್ಸು ಎಲ್ಲ ಕೊಟ್ಟಿದ್ದಾರೆ. ಈಗೇನು ಫೈಂಡ್ ಮಾಡಬೇಕು? ಹೈಟ್ ಇದೆ, ಫೈಂಡ್ ದ ಬೇಸ್ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್. ಸೊ ಬೇಸ್ ರೇಡಿಯಸ್ ಫೈಂಡ್ ಮಾಡಬೇಕು, ಸ್ಲ್ಯಾಂಟ್ ಹೈಟು ಎರಡು ಕ್ವಶನ್ ಮಾರ್ಕ್ ಹಾಕಿದ್ದಾರೆ ಇಲ್ಲಿ. ಸೊ ರೇಡಿಯಸ್ ಎರಡು, ವಾಲ್ಯೂಮ್. ಸೊ ಸಿಲಿಂಡ್ರಲ್ಲಿ ಏನಿತ್ತು ಕಂಪ್ಲೀಟಾಗಿ ಕೋನ್ ಆಗಿ ಫಾರ್ಮೇಷನ್ ಆಗಿದೆ. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್. ಸೊ ಎರಡು ರೇಡಿಯಸ್ ಸೇಮ್ ಅಲ್ಲ, ಸೊ ಬೇರೆ ಬೇರೆ ಇದೆ. ಬೇರೆ ಬೇರೆ ಇದ್ದಾಗ ವಾಲ್ಯೂಮ್ ಆಫ್ ಸಿಲಿಂಡರ್ ಪೈ r1 square, height is different, h1 is equal to volume of cone 1/3 pi r2 square, height same, height different, h2. So pi cancel ಆಯಿತು. r1 square ಇದು ಸಿಲಿಂಡ್ರದು. ಸೊ ಸಿಲಿಂಡ್ರದು ರೇಡಿಯಸ್ 18, ಹೈಟು 32. ಸೊ ಸಬ್ಸ್ಟಿಟ್ಯೂಟ್ ಮಾಡಿರಿ. ಸೊ ಸಿಲಿಂಡರ್ದು 18 into 18, ಹೈಟ್ 32 is equal to 1/3. ರೇಡಿಯಸ್ ಗೊತ್ತಿಲ್ಲ, ಸೊ ಹೈಟ್ ಎಷ್ಟಿದೆ? ಹೈಟ್ ಇಸ್ 24. ಸೊ r2 square into 24. ಸೊ 3 1s 8s. ಸೊ 8 1s ಇಲ್ಲಿ 4. ಸೊ ಎಷ್ಟಾಯಿತು? ಇಲ್ಲಿ ನಿಮಗೆ ಅಗೇನ್ ನೋಡ್ರಿ, 99% ಈಸಿಯಾಗಿ ಸಾಲ್ವ್ ಆಗಲಿ ಅಂತಲೇ ಕೊಡ್ತಾರೆ. 99%, 1% ತೋರಿಸ್ತೀನಿ. ಸೊ r2 square is equal to ಏನು ಬಂತು? 18 into 18 ಹಂಗೆ ಇಡ್ರಿ. ಸೊ 18 square into 4 ಅಂದರೆ ಏನಂತ ಬರಿಬೋದು? 2 square. ಸೊ ಫೈನಲಿ r2 square
ಓಕೆ R2 ಸ್ಕ್ವೇರ್ ಆಯಿತು. ಸೊ ಈಗ ನಮಗೆ R2 ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ಅಂದರೆ ಏನಾಗುತ್ತೆ, ಸ್ಕ್ವೇರ್ ಹೋಗುತ್ತೆ. ಸೊ 18 ಇಂಟು 2 36. ಸೊ ಬೇಸ್ ರೇಡಿಯಸ್ ಎಷ್ಟು ಬಂತು, 36. ಈಗ ಸ್ಲ್ಯಾಂಟ್ ಹೈಟ್ ಬೇಕು. ಸೊ ಸ್ಲ್ಯಾಂಟ್ ಹೈಟು ಅಗೇನ್ ಏನೋ ರೈಟ್ ಆ್ಯಂಗಲ್ ಟ್ರಯಾಂಗಲು. ಸೊ ಎಲ್ ಈಸ್ ಈಕ್ವಲ್ ಟು R ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ರೂಟ್ ಆಫ್. ಓಕೆ, ಸೊ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಅಂದರೆ 36 ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಅಂದರೆ 24 ಸ್ಕ್ವೇರ್. ಸೊ ಇಲ್ಲಿ 36 ಸ್ಕ್ವೇರು 24 ಸ್ಕ್ವೇರು. ಸೊ ಇದನ್ನು ನಿಮಗೆ ಇನ್ನು ಅಗೇನ್ ಓಕೆ ಸಿಂಪಲ್ಲಾಗಿ ಇಲ್ಲೇ ಸಾಲ್ವ್ ಮಾಡಬೇಕು ಅಂದರೆ ನೀವು ಇದನ್ನು ಸಾಲ್ವ್ ಮಾಡಿದ್ರೆ ನಿಮಗೆ ಪರ್ಫೆಕ್ಟ್ ನಂಬರ್ ಬರಲ್ಲ. ಸೊ ಇದನ್ನೇ ನಾನು ಏನಂತ ಬರ್ಕೋಬೋದು, ಸ್ಕ್ವೇರ್ ರೂಟ್ ಆಫ್. ಕರೆಕ್ಟಾಗಿ ಕೇಳಿಸ್ಕೊಡ್ರಿ. ಈಸಿ ಶಾರ್ಟ್ಕಟ್ ಹೇಳ್ತಿರೋದು. ಈಸಿ ಶಾರ್ಟ್ಕಟ್ ಅನ್ನೋದಕ್ಕಿಂತ ಸಿಂಪಲಾಗಿ ಹೆಂಗೆ ಸಾಲ್ವ್ ಮಾಡ್ಬೋದು ಅಂತ. ಸೊ 36 ಸ್ಕ್ವೇರ್ ಏನಂತ ಬರಿಬೋದು, 12 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಬರಿಬೋದು. ಇಲ್ಲ 36 ಸ್ಕ್ವೇರ್ ಅಂದರೆ 12 ಸ್ಕ್ವೇರ್ ಇಂಟು 3 12 3 36 ಸ್ಕ್ವೇರ್ ಹಾಕಿದ್ರೆ ಬರುತ್ತೆ. ಸಿಮಿಲರ್ಲಿ 12 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸೊ ಈಗ ಸೊ ಇನ್ನೊಂದು ಶೀಟೇ ತೊಗೊತೀನಿ ತಡ್ರಿ. ಸೊ 12 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸ್ಕ್ವೇರ್ ರೂಟ್ ಆಫ್ 12 ಸ್ಕ್ವೇರ್ ಇಂಟು 3 ಸ್ಕ್ವೇರ್ ಪ್ಲಸ್ 12 ಸ್ಕ್ವೇರ್ ಇಂಟು 2 ಸ್ಕ್ವೇರ್. ಸೊ 12 ಕಾಮನ್ ತೆಗೆದ್ರೆ 12 ಸ್ಕ್ವೇರ್ ಕಾಮನ್ ತೆಗೆದ್ರೆ 3 ಸ್ಕ್ವೇರ್ ಪ್ಲಸ್ 2 ಸ್ಕ್ವೇರ್. ಸ್ಕ್ವೇರ್ ರೂಟ್ ಇನ್ನೂ ಇದೆ. ಸೊ ಏನಾಯಿತು, ಸೊ ಸ್ಕ್ವೇರ್ ರೂಟ್ ಇರೋ ಅಂದರೆ ಸ್ಕ್ವೇರ್ ರೂಟು ಈ 12 ಅಷ್ಟೇ ಹೋಯಿತು. 12 ಸ್ಕ್ವೇರ್ ರೂಟ್ ಆಫ್ ಒಳಗಿರೋದು ಹೋಗಲ್ಲ. ಸೊ 3 ಸ್ಕ್ವೇರ್ ಅಂದರೆ 9 ಪ್ಲಸ್ 4 12 ರೂಟ್ 13. ಸಿಂಪಲ್ ಐ ಗೆಸ್. ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಮಿಸ್ ಮಾಡಿಬಿಟ್ರೆ ಆಯಿತಾ. ಅಗೇನ್ ಸಬ್ಸ್ಕ್ರೈಬ್ ಮಾಡಿರಿ. ಫೈನ್. ನೆಕ್ಸ್ಟ್, ಎ ಟಾಯ್ ಈಸ್ ಇನ್ ದ ಫಾರ್ಮ್ ಆಫ್ ಎ ಕೋನ್. ರೇಡಿಯಸ್ ಇದೆ, ರೇಡಿಯಸ್ಸು ಕಾಮನ್ ಇದೆ 21. ಹೆಮಿಸ್ಪಿಯರ್ ಮೇಲಿದೆ, ಎರಡರದ್ದು ರೇಡಿಯಸ್ ಸೇಮ್ ಇದೆ. ಓಕೆ, ಟೋಟಲ್ ಹೈಟ್ ಆಫ್ ದ ಟಾಯ್ ಕೊಟ್ಟಿದ್ದಾರೆ 49. ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಟೋಟಲ್ ಹೈಟು 49. ಸೊ ಇದು 21. ಸೊ ದಿಸ್ ಈಸ್ 21. ಸೊ ದ ರಿಮೈನಿಂಗ್ ಹೈಟ್ ಆಫ್ ದ ಕೋನ್ 28. 28 ಪ್ಲಸ್ 21 49. ನೆಕ್ಸ್ಟು ಟೋಟಲ್ ಫೈಂಡ್ ದ ಸರ್ಫೇಸ್ ಏರಿಯಾ ಆಫ್ ದ ಟಾಯ್. ಸೊ ಸರ್ಫೇಸ್ ಏರಿಯಾ ಏನು ಮಾಡ್ತೀರಾ, ಏನೋ CSA ಆಫ್ ಕೋನ್ ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಸೊ ಕೋನು ಸರ್ಫೇಸ್ ಏರಿಯಾ πRL, ಸರಿ πR ಸ್ಕ್ವೇರ್ ಆಯಿತಾ, πRL ಪ್ಲಸ್ ಹೆಮಿಸ್ಫಿಯರ್ದು 2πR ಸ್ಕ್ವೇರ್. ಸೊ ಹೈಟು 28, ರೇಡಿಯಸ್ಸು 21. ನಿಮಗೆ ಸ್ಲ್ಯಾಂಟ್ ಹೈಟ್ ಬೇಕು. ಸೊ ಸ್ಲ್ಯಾಂಟ್ ಹೈಟ್ ಅಗೇನ್ ಹಿಂದೆ ಮಾಡಿದ್ರಲ್ಲ, ಸೊ ಓಕೆ ಡೈರೆಕ್ಟಾಗೆ ತೊಗೊತೀನಿ ಇಲ್ಲಿ. ಸೊ ಸ್ಲ್ಯಾಂಟ್ ಹೈಟ್ ಸ್ಕ್ವೇರ್ ರೂಟ್ ಆಫ್ R ಸ್ಕ್ವೇರ್ ಅಂದರೆ 21 ಸ್ಕ್ವೇರ್ ಪ್ಲಸ್ H ಸ್ಕ್ವೇರ್ ಎಷ್ಟು 28 ಸ್ಕ್ವೇರ್. ಎಕ್ಸಾಮಲ್ಲಿ ಸ್ಟೆಪ್ಸ್ ಹಾಕಿ ಸಾಲ್ವ್ ಮಾಡಬೇಕು. ಸೊ 21 ಸ್ಕ್ವೇರ್ ಅಂದರೆ 441 ಪ್ಲಸ್ 28 ಸ್ಕ್ವೇರ್. ಓಕೆ ಕ್ಯಾಲ್ಕುಲೇಟ್ ಮಾಡ್ತೀನಿ ಬಿಕಾಸ್ ಟೈಮ್ ಇಲ್ಲ. ಸೊ 28 ಇಂಟು 28 784 ಪ್ಲಸ್ ಎಕ್ಸಾಮಲ್ಲಿ ನಿಮಗೆ ಕ್ಯಾಲ್ಕುಲೇಟರ್ ಯೂಸ್ ಮಾಡೋಕ್ಕಾಗಲ್ಲ. ಸೊ ಸ್ಕ್ವೇರ್ ರೂಟ್ ಆಫ್ 1225 ಅಂದರೆ 35. ಸೊ ಸ್ಲ್ಯಾಂಟ್ ಹೈಟು 35. ಸೊ ಇಲ್ಲೇನು ಕಾಮನ್ ತೆಗಿಬೋದು, πR ಕಾಮನ್ ತೆಗಿಬೋದು ಯಾಕಂದರೆ ರೇಡಿಯಸ್ ಸೇಮ್ ಇದೆ. L ಪ್ಲಸ್ 2R ಉಳಿತು. ಸೊ ಪೈ ಸಬ್ಸ್ಟಿಟ್ಯೂಟ್ ಮಾಡಿರಿ, 22/7 R ರೇಡಿಯಸ್ 21 ಇಂಟು ಸ್ಲ್ಯಾಂಟ್ ಹೈಟ್ ಎಷ್ಟು ಬಂತು 35 ಪ್ಲಸ್ 2R ಟ್ವೈಸ್ ರೇಡಿಯಸ್ ಅಂದರೆ 42. ಸೊ ಇಲ್ಲಿ 7 ಇಲ್ಲೇ ಕ್ಯಾನ್ಸಲ್ ಆಯಿತು. 7 1 7 3 ಸೊ ಎಷ್ಟು ಬಂತು 22 ಇಂಟು 3 66 ಇಂಟು 35 ಪ್ಲಸ್ 42 ಅಂದರೆ 35 ಪ್ಲಸ್ 42 77. ಸೊ 77. ಸೊ ಸಿಂಪ್ಲಿಫೈ ಮಾಡಿರಿ, ಆನ್ಸರ್ ಎಷ್ಟು ಬರುತ್ತೆ ಬರೀರಿ ಆಯ್ತಲ್ಲ. ಸೊ ಇದು ಸ್ಲ್ಯಾಂಟ್ ಹೈಟ್, ಇದು ಎಲ್. ಸೊ 66 ಇಂಟು 77 ಏನು ಬರುತ್ತೆ ಆನ್ಸರ್. ದಿಸ್ ಈಸ್ ಇನ್ ಸೆಂಟಿಮೀಟರ್ ಅಲ್ಲ, ಹಾಂ ಸೆಂಟಿಮೀಟರ್ ಸ್ಕ್ವೇರ್. ಯೂನಿಟ್ ಬರೀ ಮಿಸ್ ಮಾಡಿಬಿಡ್ರಿ. ಓಕೆ ನೆಕ್ಸ್ಟ್, ಎ ವುಡನ್ ಟಾಯ್ ಈಸ್ ಮೇಡ್. ಓಕೆ ಸೇಮ್
ನಿಮಗೆ ಡಯಾಗ್ರಾಮ್ ಸೇಮ್ ಇದೆ ಅನಿಸ್ಬೋದು, ಆದರೆ ಇಲ್ಲೇ ಏನೋ ಕನ್ಫ್ಯೂಷನ್ ಅಥವಾ ಟ್ವಿಸ್ಟ್ ಅಂತಾರಲ್ಲ, ಹಿಂದೆ ಸಾಲ್ವ್ ಮಾಡಿದ್ದೀನಿ ಅಥವಾ ಇದನ್ನು ಸಾಲ್ವ್ ಮಾಡಿದ್ದೀನಿ ಅಲ್ಲ, ಕೇರ್ಫುಲ್ಲಾಗಿ ಹೋದರೆ. ಅದಕ್ಕೆ ನಾನು ಈ ಕ್ವಶನ್ ಹಾಕಿರೋದು. ಆಸ್ ಶೋನ್ ಇನ್ ದ ಫಿಗರ್. ಓಕೆ, ಇಫ್ ದ ಏರಿಯಾ ಆಫ್ ದ ಬೇಸ್ ಆಫ್ ದ ಕೋನ್ದು ಬೇಸ್ದು ಏರಿಯಾ ಅಂದರೆ ಈ ಪಾರ್ಟು ಏರಿಯಾ ಅಷ್ಟೇ ಕೊಟ್ಟಿರೋದು 38.5. ದಿಸ್ ಇಸ್ ನಥಿಂಗ್ ಬಟ್ ಏರಿಯಾ ಆಫ್ ಸರ್ಕಲ್ πr², 38.5. ಸೊ ನಿಮಗೆ ಪ್ರಿಪ್ರೇಟ್ರಿಲೂ ಸ್ಟೂಡೆಂಟ್ ಮೆಸೇಜ್ ಮಾಡ್ತಿದ್ರು, ಲೈಕ್ ಅವಾಗ ಹೇಳಿದ್ರು ಸೆಕ್ಟರ್ ಅಂದರೆ ನಿಮಗೆ ಏನು ಸೆಮಿ ಸರ್ಕಲ್ ಅಂತ ಕೊಟ್ಟಿದ್ದಾರೆ ಅದನ್ನು ಸೆಕ್ಟರ್ ಅಂತ ಕನ್ಫ್ಯೂಸ್ ಮಾಡಿಕೊಂಡು ಸರ್ಕಂಫರೆನ್ಸ್ ಅದರು ತೊಗೊಂಡ್ರು. ಸೊ ಅದಕ್ಕೆ ಕನ್ಫ್ಯೂಸ್ ಆಗಬೇಡ್ರಿ, ಕ್ವಶನ್ನ ಕ್ಲೀನಾಗಿ ಹೋದ್ರಿ. ಏರಿಯಾ ಅದಕ್ಕೆ ಇಲ್ಲಿ ಹೈಲೈಟು ಮಾಡಿದ್ದಾರೆ ಅವರು, ನಿಮಗೆ ಇನ್ನೂ ಕನ್ಫ್ಯೂಷನ್ ಆಗದೆ ಇರಲಿ, ಈಸಿ ಆಗಲಿ ಅಂತ. ಸೊ ಕ್ವಶನ್ನ ಕ್ಲೀನಾಗಿ ಹೋದ್ರಿ. ಸೊ ಏರಿಯಾ ಆಫ್ ದ ಬೇಸ್ 38.5. ಆಬ್ವಿಯಸ್ಲಿ ಟೋಟಲ್ ಹೈಟು 15.5 ಇದೆ, ಫೈನ್. ದೆನ್ ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದ ವಾಲ್ಯೂಮ್. ಸರ್ಫೇಸ್ ಏರಿಯಾನು ಫೈಂಡ್ ಮಾಡಬೇಕು, ವಾಲ್ಯೂಮು ಫೈಂಡ್ ಮಾಡಬೇಕು. ನಾನು ಅದನ್ನು ಫಾರ್ಮುಲಾ ಹಾಕ್ತೀನಿ, ಕ್ಯಾಲ್ಕುಲೇಷನ್ ನೀವು ಮಾಡ್ಕೊಳ್ರಿ. ಸೊ ಇದಕ್ಕೆ ಅಗೇನ್ ಇಲ್ಲಿ ಸಿಂಪಲಾಗಿ ಹೆಂಗೆ ಮಾಡೋದು, 38.5 ಇದೆ. ಸೊ ನಿಮಗೆ 38.5 ಅಥವಾ 3.85 ಅಥವಾ ಅಗೇನ್ ಇಲ್ಲಿ ಈ ವ್ಯಾಲ್ಯೂಸ್ ಯಾಕೆ ಕೊಡ್ತಾರೆ ಅಂದರೆ 15.5 ಬಿಡ್ರಿ, ಬಟ್ ಅದನ್ನು ಸಾಲ್ವ್ ಮಾಡಿದಾಗ ಸ್ವಲ್ಪ ಅಲ್ಲಿ ಲೈಕ್ ಕ್ಯಾನ್ಸಲ್ ಆಗಿದೆ. ಮುಂದೆ ನೋಡೋಣ. ಓಕೆ, 38.5 ಹಿಂಗೆ ಕೊಟ್ಟಾಗ ನಿಮಗೆ ಕ್ಯಾಲ್ಕುಲೇಷನ್ ಸಿಂಪಲ್ ಆಗಬೇಕು ಅಂದರೆ 22/7 r² ಗೊತ್ತಿಲ್ಲ ಬೇಕು. 38.5 ಕ್ಯಾನ್ ಬಿ ರಿಟರ್ನ್ ಆಸ್ 77/2 ಬರೀಬೋದು ಇಲ್ಲೋ. 77/2 ಅಂದರೆ 38.5. ನಿಮಗೆ ವ್ಯಾಲ್ಯೂಸ್ ಗೊತ್ತಿತ್ತು ಅಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಹೆಂಗಾಗುತ್ತೆ ನೋಡ್ರಿ. ಸೊ r² ಎಲ್ಲದನ್ನು ರೈಟ್ ಸೈಡ್ ಕಳಿಸಿದ್ರೆ 77/2 ಇಂಟು 7 ಮೇಲೆ ಹೋಗುತ್ತೆ, 22 ಕೆಳಗೆ ಬರುತ್ತೆ. ಸೊ ಕ್ಯಾನ್ಸಲ್ ಆದರೆ ಏನಾಗುತ್ತೆ 11ಇಂದ. ಸೊ 2 ಎಷ್ಟಾಯಿತು 7. ಸೊ 7 × 7 2 × 2. ಸೊ r ಏನು ಬಂತು, r² = 7²/2². ಸೊ r = 7/2. ದಿಸ್ ಇಸ್ 3.5 ಸೆಂಟಿಮೀಟರ್. ಇಲ್ಲ ನೀವು ಇದನ್ನೇ ಡೆಸಿಮಲ್ ತೊಗೊಂಡು ಕ್ಯಾಲ್ಕುಲೇಟ್ ಮಾಡಿದರೆ ಟ್ರೈ ಮಾಡಿ. ಎಷ್ಟು ಅಂದರೆ ಕ್ಯಾಲ್ಕುಲೇಷನ್ ಸೈಡ್ ಹಾಕೊಂಡು ರಫ್ ಮಾಡಬೇಕಿತ್ತು, ಎಲ್ಲ ಮಾಡಬೇಕಿತ್ತು. ಇಲ್ಲಿ ನೋಡ್ರಿ, ಇಲ್ಲಿ ನಾನು ಏನೂ ಸೈಡು ಹಾಕಿಲ್ಲ, ಏನೂ ರಫ್ ವರ್ಕ್ ಅಂತ ಮಾಡಿಲ್ಲ, ಈಸಿಯಾಗಿ ಮಾಡಿದ್ನೋ ಇಲ್ಲೋ. ಸೊ ನಿಮಗೆ ಅಗೇನ್ ಇದು ಪ್ರಾಕ್ಟೀಸ್. ಸೊ ಇದು ತುಂಬ ಪ್ರಾಕ್ಟೀಸ್ ಅಂತಲ್ಲ, ವ್ಯಾಲ್ಯೂಸು ತಲೆಯಲ್ಲಿತ್ತು, ಹೆಂಗೆ ತೊಗೋಬೇಕು ಏನು ಮಾಡಬೇಕು ಅಂತ ಗೊತ್ತಿತ್ತು ಅಂದರೆ ಕ್ಯಾಲ್ಕುಲೇಷನ್ ಈಸಿ ಆಗುತ್ತೆ. ಓಕೆ, ಸೊ ರೇಡಿಯಸ್ ಬಂತು. ಅಗೇನ್ ಹಿಂದೆ ಏನು ಮಾಡಿದ್ರು ಅದೇ ಥರ, ಬಟ್ ಇಲ್ಲಿ ಕೇರ್ಫುಲ್ ಆಗಿರಿ. ಟೋಟಲ್ 15.5 ಇದೆ. ಸೊ ರೇಡಿಯಸ್ ಎಷ್ಟು ಬಂತು 3.5. ಸೊ ರೇಡಿಯಸ್ 3.5, ದಿಸ್ ಇಸ್ 3.5. ಸೊ 3.5 ಹೋಯ್ತು ಅಂದರೆ ಎಷ್ಟು ಉಳಿತೀನ, ದ ಹೈಟ್ ಇಸ್ 12. ಸೊ ಹೈಟ್ 12 ಉಳಿತು. ಅಗೇನ್ ಇಲ್ಲಿ ರೇಡಿಯಸ್ ಸ್ಲ್ಯಾಂಟ್ ಹೈಟ್ ತೊಗೋಬೇಕು. ಸೊ ಸ್ಲ್ಯಾಂಟ್ ಹೈಟ್ ತೊಗೊಂಡು ಸಾಲ್ವ್ ಮಾಡಬೇಕು. ಐ ಗೆಸ್ ನೀವು ಸಾಲ್ವ್ ಮಾಡ್ತಾರೆ, ಬಿಕಾಸ್ ಫಾಸ್ಟ್ ಹೋಗೋಣ. ಸೇಮ್ ಹಿಂದೆ ಏನು ಮಾಡಿದ್ನೋ ಅದೇ ರೀತಿ ಕಾಮನ್ ತೊಗೊಂಡು ಸಾಲ್ವ್ ಮಾಡ್ಬೋದು. ಓಕೆನಾ. ನೆಕ್ಸ್ಟ್, ಎ ಸಾಲಿಡ್ ಈಸ್ ಇನ್ ದ ಶೇಪ್ ಆಫ್ ಎ ಕೋನ್. ಸೊ ಕೋನ್ ಶೇಪಲ್ಲಿದೆ. ಸೊ ಈ ಕೋನ್ ಶೇಪಲ್ಲಿರೋ ಸಾಲಿಡ್ ಏನಿದೆ, ಶೋನ್ ಇನ್ ದ ಫಿಗರ್. ಓಕೆ, ದ ರೇಡಿಯಾ ಆಫ್ ಬೋತ್ ದ ಸಿಲಿಂಡರ್ ಆ್ಯಂಡ್ ದ ಕೋನ್ ಆರ್ ಈಕ್ವಲ್. ರೇಡಿಯಸ್ ಸೇಮ್ ಇದೆ, ಫೈನ್. ಇಫ್ ದ ಹೈಟ್ ಆಫ್ ದ ಸಿಲಿಂಡರ್ ಇಸ್ 11. ಸೊ ಹೈಟ್ 11, ನೆಕ್ಸ್ಟ್ ಟೋಟಲ್ ಹೈಟು 23. ಅಗೇನ್ ಇಲ್ಲಿ ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ ಆ್ಯಂಡ್ ವಾಲ್ಯೂಮ್ ಆಫ್ ದ ಸಾಲಿಡ್. ಸೊ ಕರ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು, ವಾಲ್ಯೂಮ್ ಫೈಂಡ್ ಮಾಡಬೇಕು. ದಿಸ್ ಇಸ್ ಕೋನು ಸಿಲಿಂಡರು. ಹಿಂದೆ ಇದೇ ರೀತಿ ಮಾಡಿದ್ದೀರಾ, ಬಟ್ ಸ್ಟಿಲ್ ಓಕೆ ಫೈನ್. ನೋಡೋಣ. ಸೊ ಕರ್ಡ್ ಸರ್ಫೇಸ್ ಏರಿಯಾ ಇಲ್ಲಿ 11 ಇದೆ. ಅಗೇನ್ ಇಲ್ಲಿ ಹೈಟ್ ಎಷ್ಟು ಉಳೀತು 12. ಸೊ ಹೈಟು 12 ಆಯಿತು ಅಂದರೆ ಸ್ಲ್ಯಾಂಟ್ ಹೈಟ್ 13. ಪೈಥಾಗರನ್ ಟ್ರಿಪ್ಲೆಟ್ಸ್ ನಂಬರ್ ಗೊತ್ತಿತ್ತು ಅಂದರೆ ನಾನು ಇದು ಒಂದೇ ಸಲ ಎಲ್ಲ ಹೇಳ್ತಿರೋದು 10 ಸಲ ಹೇಳಿರ್ಬೋದು. ಸೊ ಪೈಥಾಗರನ್ ಟ್ರಿಪ್ಲೆಟ್ಸ್ ಅಟ್ಲೀಸ್ಟ್ 50 ತನ ಏನಿದೆ ಗೊತ್ತಿರಲಿ, ಸೊ ದಟ್ ಕ್ವಿಕ್ಕಾಗಿ ಆಗತ್ತೆ, ಟೈಮು ಸೇವ್ ಆಗುತ್ತೆ. ಇಲ್ಲಾಂದರೆ ನೀವೆಲ್ಲ ಹಾಕೊಂಡು ಮಾಡ್ಬೋದು. ಆ್ಯಕ್ಚುಲಿ ಮಾಡಬೇಕು, ಸ್ಟೆಪ್ಸ್ ಅವ್ರಿಗೆ ತೋರಿಸ್ಬೇಕು. ಬಟ್ ನಿಮಗೆ ಕ್ಯಾಲ್ಕುಲೇಷನ್ ಎಲ್ಲ ಮಾಡ್ಕೊಂಡು ಕೂತ್ಕೊಳೋದಕ್ಕಿಂತ ನೀವು ಡೈರೆಕ್ಟಾಗಿ ಫಾರ್ಮುಲಾ ಹಾಕ್ತೀರಾ. ಈಗ ಫಾರ್ ಎಕ್ಸಾಂಪಲ್ ಸ್ಲ್ಯಾಂಟ್ ಹೈಟ್
ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಸ್ಕ್ವೇರ್ ರೂಟ್ ಆಫ್ ಹೆಚ್ ಸ್ಕ್ವೇರ್ ಹೈಟು 12 ಸ್ಕ್ವೇರ್ ಪ್ಲಸ್ ರೇಡಿಯಸ್ 5 ಸ್ಕ್ವೇರ್. ನಿಮಗೆ ಗೊತ್ತು ಎಲ್ಲ ಏನು ಬರುತ್ತೆ ಇದನ್ನು ಅಂತ ಸಾಲ್ವ್ ಮಾಡಿದಾಗ 13 ಸೆಂಟಿಮೀಟರ್ ಮುಗೀತು. ಸೊ ಯು ಡೋಂಟ್ ಹ್ಯಾವ್ ಟು ಸೇ ಓಕೆ 12 ಸ್ಕ್ವೇರ್ 144, 5 ಸ್ಕ್ವೇರ್ 25. ಸೊ ಎರಡು ಆ್ಯಡ್ ಮಾಡಿದಾಗ 13 ಸ್ಟೆಪ್ಸ್ ಬರೀರಿ, ಬಟ್ ಕ್ವಿಕ್ಕಾಗಿ ಗೊತ್ತಾಗತ್ತೆ ಸ್ಲ್ಯಾಂಟ್ ಹೈಟ್ ಇಸ್ 13. ಕ್ಯಾಲ್ಕುಲೇಷನ್ ಟೈಮ್ ಉಳಿತು. ಓಕೆ ಫೈನ್. ನೆಕ್ಸ್ಟ್ ಏನು ಫೈಂಡ್ ಮಾಡಬೇಕು ಈಗ? ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ. ಸೊ ಕರ್ಡ್ ಸರ್ಫೇಸ್ ಏರಿಯಾ, ಕರ್ಡ್ ಸರ್ಫೇಸ್ ಏರಿಯಾ ಅಂದರೆ ಸೊ ಸರ್ಫೇಸ್ ಏರಿಯಾ ಆಫ್ ಯಾವುದ್ರದ್ದು? ಓಕೆ, ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಕೋನ್ ಪ್ಲಸ್ ಕರ್ಡ್ ಸರ್ಫೇಸ್ CSA ಆಫ್ ಸಿಲಿಂಡರ್. ಸೊ CSA ಆಫ್ ಕೋನ್ πRL ಪ್ಲಸ್ ರೇಡಿಯಸ್ ಎರಡರದ್ದು ಸೇಮ್ ಇರೋದ್ರಿಂದ ಆರ್ ತೊಗೊಂಡಿದ್ದೀನಿ. ಇಲ್ಲಿ 2πRH. ಸೊ πR ಕಾಮನ್ ತೆಗೆದ್ರೆ L ಪ್ಲಸ್ 2H ಪೈ 22/7. ರೇಡಿಯಸ್ ಎಷ್ಟಿದೆ? 5 ಇದೆ. ಸೊ ರೇಡಿಯಸ್ 5. ಲೆಂತ್ ಪ್ಲ್ಯಾಂಟ್ ಹೈಟ್ ಎಷ್ಟು ಬಂತು? 13 ಬಂತು. ಸಿಲಿಂಡರ್ದು ಹೈಟು 11. ಪ್ಲ್ಯಾಂಟ್ ಹೈಟು 13, ಸಿಲಿಂಡರ್ದು ಹೈಟು 11. ಸೊ 2 × 11 22. ಸೊ ಇದು ನಾನು ಯಾಕೆ ಮಾಡಿದೆ ಅಂದರೆ ಅಗೇನ್ ತೋರಿಸೋದಕ್ಕೆ. ಇಲ್ಲಿ ಏನು ಬಂದಿರುತ್ತೆ ಮೋಸ್ಟ್ ಆಫ್ ಇಟ್ ವಿಲ್ ಬಿ ಡಿವಿಸಿಬಲ್ ಬೈ 7 ಹಂಗೆ ನಂಬರ್ ಕೊಡ್ತಾರೆ. ಸೊ 22/7 × 5 × 13 + 22 35. ಸೊ ಕ್ಯಾನ್ಸಲ್ ಮಾಡಿರಿ, ಸಾಲ್ವ್ ಮಾಡಿರಿ ಇದೆಲ್ಲ. ನೆಕ್ಸ್ಟ್ ಅಗೇನ್ ವಾಲ್ಯೂಮ್ ಬೇಕು ಅಂದಾಗ ಕೋನು ಸಿಲಿಂಡರ್. ಸೊ ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಕೋನ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ವಾಲ್ಯೂಮ್ ಆಫ್ ಕೋನ್ πr²h, ವಾಲ್ಯೂಮ್ ಆಫ್ ಸಿಲಿಂಡರ್ 1/3 πr²h. ಎರಡು ಆ್ಯಡ್ ಮಾಡಿದ್ರಿ. ಓಕೆ, ದಿಸ್ ಅಗೇನ್ ಇಲ್ಲಿ ಕೇರ್ಫುಲ್. ಹೈಟ್ ಈಸ್ ನಾಟ್ ಸೇಮ್ ಫಾರ್ ಬೋತ್. ಅದಕ್ಕೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರೋದು. ಹಿಂದಿನ ಪ್ರಾಬ್ಲಮ್ ಎಲ್ಲ ಆದರೆ ಓಕೆ ನೀವು ಕಾಮನ್ ತೊಗೊತಿದ್ರಿ, ಸಾಲ್ವ್ ಮಾಡ್ತಿದ್ರಿ. ಇದು ಅದಕ್ಕೆ ಹೈಟ್. ದಿಸ್ ಇಸ್ ಹೈಟ್ ಆಫ್ ಕೋನ್. ಕೋನ್ ಹೈಟ್ ಎಷ್ಟು? ಕೋನ್ ಹೈಟ್ ಇಸ್ 12. ಹೈಟ್ ಆಫ್ ಸಿಲಿಂಡರ್ ಈಸ್ 11. ಸೊ ಹೈಟ್ ಈಸ್ ಡಿಫ್ರೆಂಟ್. ದಿಸ್ ಈಸ್ ಕೋನ್, ದಿಸ್ ಈಸ್ ಸಿಲಿಂಡರ್. ಎರಡು ಹೈಟು ಸೇಮ್ ಅಲ್ಲ. ಓಕೆ, 22/7 ಕಾಮನ್ ತೆಗಿಬೇಕಲ್ಲ, ಫೈನ್. πr², ರೇಡಿಯಸ್ ಅಷ್ಟೇ ಕಾಮನ್ನು. ಕೋನ್ ಪ್ಲಸ್ 1/3 ಹೈಟ್ ಆಫ್ ಸಿಲಿಂಡರ್. 22/7 ರೇಡಿಯಸ್ 5. ಓಕೆ, 5² ಅಂದರೆ 25. ಹೈಟ್ ಆಫ್ ಕೋನ್. ಸೊ ಹೈಟ್ ಆಫ್ ಕೋನ್ ಎಷ್ಟು? 12. ಸಿಲಿಂಡರ್ದು 11. ಹೈಟ್ ಆಫ್ ಕೋನ್ 12 ಪ್ಲಸ್ ಸಿಲಿಂಡರ್ದು 1/3 × 11. ಸೊ ಎಷ್ಟು ಬಂತು? 22/7 × 25. ಸೊ ಇಲ್ಲೋದ್ರೆ ಅಂದರೆ 12 3s 36 ಪ್ಲಸ್ 11 / 3. ಇದು ಹೈಟ್ ಆಫ್ ಸಾರಿ ದಿಸ್ ಇಸ್ ನಾಟ್ ಕೋನ್, ದಿಸ್ ಇಸ್ ಸಿಲಿಂಡರ್, ದಿಸ್ ಇಸ್ ಕೋನ್. ಇದಕ್ಕೆ ಇಲ್ಲಿ ನೋಡ್ರಿ, ಇಲ್ಲಿ ಇದು ಯಾವಾಗ ಗೊತ್ತಾಯಿತು ಅಂದರೆ 12 ನಿಮಗೆ ಅಗೇನ್ ಕ್ಯಾನ್ಸಲ್ ಮಾಡೋದಿಂಗೆ ಕೊಟ್ಟಿರ್ತಾರೆ, ಹೇಳೋದ್ನಲ್ಲ. ಸೊ ದಿಸ್ ಇಸ್ ಸಿಲಿಂಡರ್, ದಿಸ್ ಇಸ್ ಕೋನ್. ಸೊ ಏನಾಗತ್ತಿಲ್ಲಿ? ಹೈಟ್ ಆಫ್ ಸಿಲಿಂಡರ್ 11 ಪ್ಲಸ್ 1/3 × 12. ಕ್ಯಾನ್ಸಲ್ ಆಯಿತು. 3 1s 3 4s 4 + 11 15. ಸಾಲ್ವ್ ಮಾಡ್ರಿ, ಆನ್ಸರ್ ಏನು ಬರುತ್ತೆ? ವಾಲ್ಯೂಮ್ ವಿಲ್ ಬಿ ಇನ್ ಸೆಂಟಿಮೀಟರ್ ಕ್ಯೂಬ್. ಆಯ್ತಲ್ಲ, ಫೈನ್, ಡನ್. ನೆಕ್ಸ್ಟ್, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 times ದ ವಾಲ್ಯೂಮ್ ಆಫ್ ಕೋನ್. ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 times ದ ವಾಲ್ಯೂಮ್ ಆಫ್ ಕೋನ್. 5 ಸಲ. ಓಕೆ, ನೆಕ್ಸ್ಟ್, ದ ಬೇಸ್ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್ ಆರ್. ಸೊ ಬೇಸ್ ರೇಡಿಯಸ್ ಕೊಟ್ಟಿದ್ದಾರೆ, ಸ್ಲ್ಯಾಂಟ್ ಹೈಟ್ ಕೊಟ್ಟಿದ್ದಾರೆ, ಮತ್ತು ವಾಲ್ಯೂಮ್ ಆಫ್ ಕೋನ್ ಕಂಡಿಡಿರಲ್ಲ. ಸೊ ವಾಲ್ಯೂಮ್ ಆಫ್ ಯಾವ್ದು ಕೊಟ್ಟಿದ್ದಾರೆ? ದ ಬೇಸ್ ರೇಡಿಯಸ್ ಆ್ಯಂಡ್ ಸ್ಲ್ಯಾಂಟ್ ಹೈಟ್ ಆಫ್ ಕೋನ್. ಸೊ ವಾಲ್ಯೂಮ್ ಆಫ್ ಕೋನ್ ಎಷ್ಟು?
1/3 ಪೈ ಆರ್ ಸ್ಕ್ವೇರ್ ಹೆಚ್. ಇಲ್ಲಿ R1 H1 ಅಂತ ತೊಗೊಂಡ್ರೆ ಒಳ್ಳೆಯದು, ಬಿಕಾಸ್ ಕೋನ್ದು ಸಪ್ರೇಟ್ ಇದೆ. ಏನಾಯಿತು 1/3 ಪೈ 22/7 ರೇಡಿಯಸ್ ಎಷ್ಟಿದೆ 7 ಇದೆ, 7 × 7. ನೆಕ್ಸ್ಟು ಸ್ಲ್ಯಾಂಟ್ ಹೈಟ್. ಓಕೆ, ದಿಸ್ ಇಸ್ ನಾಟ್ ಹೈಟ್, ದಿಸ್ ಇಸ್ ಸ್ಲ್ಯಾಂಟ್ ಹೈಟ್. 7 ಇದೆ, 25 ಸ್ಲ್ಯಾಂಟ್ ಹೈಟು. ವಾಟ್ ವಿಲ್ ಬಿ ದ ಹೈಟ್? 24, ಬಿಕಾಸ್ ಪೈಥಾಗರನ್ ಟ್ರಿಪ್ಲೆಟ್. ನಿಮಗೆ ಗೊತ್ತಿತ್ತು ಅಂದರೆ ಅದಕ್ಕೆ ಹೇಳ್ತಿರೋದು, ಗೊತ್ತಿತ್ತು ಅಂದರೆ ಪಟ್ ಅಂತ ಗೊತ್ತಾಗತ್ತೆ ಅಲ್ಲಿ ಹೆಚ್ಚು ಜಾಗದಲ್ಲಿ 24 ಹಾಕಬೇಕು ಅಂತ. ಸಾಲ್ವ್ ಮಾಡಬೇಕು, ಬಟ್ ಹೇಳೋದು. ಸೊ ಸಾಲ್ವ್ ಮಾಡಿದ್ರೆ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡ್ರಿ. ಸೊ ಹೈಟ್ ಹಾಗೆ ಎಕ್ಸಾಮಲ್ಲಿ ನೀವು ಸಾಲ್ವ್ ಮಾಡಿರಿ ಸ್ಟೆಪ್ಸ್ ಹಾಕ್ಕೊಂಡು, ಬಟ್ ನಾನು ಇಲ್ಲಿ ಕ್ವಿಕ್ಕಾಗಿ ಮಾಡ್ತೀನಿ. ಸೊ ಸ್ಲ್ಯಾಂಟ್ ಹೈಟ್ 25 ಇಸ್ ಸ್ಲ್ಯಾಂಟ್ ಹೈಟ್, ರೇಡಿಯಸ್ ಇಸ್ 7. ಸೊ ಹೈಪೋಟೇನಿಯಸ್ 25 ಆಯಿತು, ಒಂದು ಸೈಡ್ 7 ಆಯಿತು ಅಂದರೆ ಇನ್ನೊಂದು ಸೈಡ್ 24. ಸೊ ದಿಸ್ ಈಸ್ ದ ಹೈಟ್ ಆಫ್ ಕೋನ್. ಸೊ ಹೈಟ್ ಆಫ್ ಕೋನ್ ಎಷ್ಟು ಬಂತು? 24. ಸೊ ಸಾಲ್ವ್ ಮಾಡಿರಿ. 3 7 7 ಕ್ಯಾನ್ಸಲ್, 3 1s 3 8s. ವಾಲ್ಯೂಮ್ ಆಫ್ ಕೋನ್ ಎಷ್ಟು ಬಂತಪ್ಪ? 22 × 7 154 × 8. ಸೊ 154 × 8 ನೀವು ಮಾಡಬೇಕು, ಬಟ್ ನನಗಿಲ್ಲಿ ಟೈಮ್ ಇಲ್ಲ, ನಿಮಗೂ ಟೈಮ್ ಇಲ್ಲ. ಫೈನ್. 1232 ಸೆಂಟಿಮೀಟರ್ ಸ್ಕ್ವೇರ್. ಇದು ಯಾವುದಿದು? ವಾಲ್ಯೂಮ್ ಆಫ್ ಕೋನ್. ಈಗೇನು ಫೈಂಡ್ ಮಾಡಬೇಕು? ವಾಲ್ಯೂಮ್ ಆಫ್ ಸಿಲಿಂಡರ್ ಎಷ್ಟು? 5 ಟೈಮ್ಸು. ಓಕೆ, ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ ಈಕ್ವಲ್ ಟು 5 ಟೈಮ್ಸ್ ವಾಲ್ಯೂಮ್ ಆಫ್ ಕೋನ್, ಅಂದರೆ 1232. ಸೊ ಇಂಟು 5 ಎಷ್ಟಾಯಿತು? ವಾಲ್ಯೂಮ್ ಆಫ್ ಸಿಲಿಂಡರ್ ಇಸ್ 6160 ಸೆಂಟಿಮೀಟರ್ ಸ್ಕ್ವೇರ್. ದಿಸ್ ಇಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಫೈನ್. ಈಗೇನು ಕೇಳಿದ್ದಾರೆ? ವಾಲ್ಯೂಮ್ ಆಫ್ ಆ್ಯಂಡ್ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಸೊ ಸಿಲಿಂಡರ್ದು ರೇಡಿಯಸ್ ಕೊಟ್ಟಿದ್ದಾರೆ. ಸಿಲಿಂಡರ್ ರೇಡಿಯಸ್ ಇಸ್ 14, ರೇಡಿಯಸ್ ಆಫ್ ಸಿಲಿಂಡರ್. ರೇಡಿಯಸ್ ಗೊತ್ತು, ಹೈಟ್ ಫೈಂಡ್ ಮಾಡಬೇಕು. ಸೊ ವಾಲ್ಯೂಮ್ ಗೊತ್ತು. ಸೊ ವಾಲ್ಯೂಮ್ ಗೊತ್ತು ಅಂದರೆ ದಿಸ್ ಈಸ್ ಈಕ್ವಲ್ ಟು ಪೈ R2 ಸ್ಕ್ವೇರ್ H2, ಯಾಕಂದರೆ ಸಿಲಿಂಡರ್ಸು ರೇಡಿಯಸ್ ಡಿಫ್ರೆಂಟ್ ಇದೆ, ಹೈಟು ಡಿಫ್ರೆಂಟ್ ಇದೆ. ಸೊ ರೇಡಿಯಸ್ ದೇ ಹ್ಯಾವ್ ಗಿವನ್. ರೇಡಿಯಸ್ ಎಷ್ಟು? 14. ಸೊ ರೇಡಿಯಸ್ 14. ಸೊ ಹಾಕೊಳ್ರಿ ಪೈ 22/7 ರೇಡಿಯಸ್ 14 × 14. ಹೈಟ್ H2 ಫೈಂಡ್ ಮಾಡಬೇಕು. ಸೊ ದಿಸ್ ಇಸ್ ಈಕ್ವಲ್ ಟು 6160. ಇಲ್ಲೂ ಸಾಲ್ವ್ ಮಾಡಿದಾಗ ಲೈಕ್ ಆಲ್ಮೋಸ್ಟ್ ಅಲ್ಲೇ ಇರುತ್ತೆ, ಅಂದರೆ ಲೈಕ್ ಕ್ಯಾನ್ಸಲ್ ಆಗಂಗೆ ಕೊಟ್ಟಿದ್ದಾರೆ. 7 1s 7 2s. ಸೊ 22 × 2. ಸೊ 22 × 2 ಅಂದರೆ 44 × 14 × H2. ಸೊ ದಿಸ್ ಈಸ್ ಈಕ್ವಲ್ ಟು 6160. ಸೊ ಇದೆಲ್ಲ ಈ ಕಡೆ ಬಂತು ಅಂದರೆ 6160 ಡಿವೈಡೆಡ್ ಬೈ 44 × 14. ಡೈರೆಕ್ಟಾಗಿ 14 ತೊಗೊತೀರ ತೊಗೊಳ್ರಿ, ಕ್ಯಾನ್ಸಲ್ ಆಗುತ್ತೆ. ಸೊ 14 ಅಥವಾ ನಾನು ಸಣ್ಣ ತೊಗೊತೀನಿ, 7 ತೊಗೊತೀನಿ, ತೊಗೊಳ್ರಿ. 7 2s 7 7 7 8s 56, 5 ಉಳಿತು. 7 8s 56 0. ಸೊ 2 1s 2, 4 40, 44 1s 10s. ಸೊ ಹೈಟ್ ಎಷ್ಟು ಬಂತು? 10 ಸೆಂಟಿಮೀಟರ್. ಇಲ್ಲಿ ಅವರು ಹೈಟ್ ಕೇಳ್ತಿಲ್ಲ. ವಾಟ್ ಈಸ್ ದಟ್ ದೇ ಆರ್ ಆಸ್ಕಿಂಗ್? ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್. ಸರ್ಫೇಸ್ ಏರಿಯಾ ಯಾವುದು? ಕರ್ಡ್ ಸರ್ಫೇಸ್ ಏರಿಯಾ. ಸೊ ಹೈಟ್ ಬಂತು. ವಾಟ್ ದೇ ಆರ್ ಆಸ್ಕಿಂಗ್? CSA ಆಫ್ ಸಿಲಿಂಡರ್ 2π R2 H2. ಯಾಕಂದರೆ ಸಿಲಿಂಡರ್ದು ರೇಡಿಯಸ್ R2 ಅಂತ ತೊಗೊಂಡಿದ್ದೀರಾ, ಹೈಟ್ H2 ಅಂತ ತೊಗೊಂಡಿದ್ದೀರಾ. ಸೊ ವ್ಯಾಲ್ಯೂಸ್ ಹಾಕ್ರಿ, ಫೈಂಡ್ ಮಾಡಿರಿ. ದಿಸ್ ಈಸ್ ವಾಟ್ ದೇ ವಾಂಟ್. ಕ್ವಶನ್ ಮುಗೀತು, ಹೈಟ್ ಮುಗೀತು, ಹಿಂದೆ ಫೈಂಡ್ ಮಾಡಿದ್ದೀನಿ ಮುಗೀತು ಅಂದರೆ ಮಾರ್ಕ್ಸ್ ಹೋಯ್ತು, ಅದ್ರ ಪಾಡ್ಗೆ ಅದು ಹೋಗ್ತಿರುತ್ತೆ. ಅದಕ್ಕೆ ಕ್ವಶನ್ ಕ್ಲೀನಾಗಿ ಓದ್ರಿ, ಫುಲ್ ಓದ್ರಿ, ಆಯಿತಾ. ನೆಕ್ಸ್ಟು ಓಕೆ, ಸಿಲಿಂಡರ್ ಇದೆ, ಮೇಲ್ ಸಿಲಿಂಡರ್ ಇದೆ, ಟೆಸ್ಟ್ ಟ್ಯೂಬ್. ಆಬ್ವಿಯಸ್ಲಿ ಟೆಸ್ಟ್ ಟ್ಯೂಬ್ ನೋಡಿರ್ತೀರ. ಸೊ ಮೇಲ್ ಸಿಲಿಂಡರ್ ಇರುತ್ತೆ, ಕೆಳಗೆ ಒಂದು ಸ್ವಲ್ಪ ಹೆಮಿಸ್ಫಿಯರ್ ಥರ ಇರುತ್ತೆ, ಅದೇ ಇಲ್ಲಿ ಕೊಟ್ಟಿದ್ದಾರೆ. ಶೋನ್ ಇನ್ ದ ಫಿಗರ್ ಇಫ್ ದ ಡಯಾಮೀಟರ್, ಕೆಳಗೆ ಡಯಾಮೀಟರ್ ಕೊಟ್ಟಿರೋದು
ಟೋಟಲ್ ಹೈಟ್ ಇದೆ 17.5. ಫೈಂಡ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ದ ಟೆಸ್ಟ್ ಟ್ಯೂಬ್. ಸೊ ಕರ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಮಾಡಬೇಕು. ಎಸ್ ಈಸಿನೇ. ಆ್ಯಂಡ್ ದ ಕ್ವಾಂಟಿಟಿ ಆಫ್ ಸೊಲ್ಯೂಷನ್ ದಟ್ ಕುಡ್ ಬಿ ಕಂಪ್ಲೀಟ್ಲಿ ಫಿಲ್ಡ್ ಇನ್ ದ ಹೆಮಿಸ್ಪೆರಿಕಲ್ ಪಾರ್ಟ್. ಸೊ ಮಾಡಬೇಕಾ? ಸೊ ಫಾರ್ಮುಲಾ ಹಾಕ್ತೀನಿ, ನೀವು ಮಾಡಿರಿ. ಬಿಕಾಸ್ ಟೈಮ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ಏನಿದೆ ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ ಇರುತ್ತೆ, ಮಾಡ್ತೀನಿ. ಇದು ಯಾಕೆ ಮಾಡಿದ್ದು ಅಂದರೆ ಅಟ್ಲೀಸ್ಟ್ ನೀವು ನೋಡ್ಕೊಳ್ಳಿ. ಬಿಕಾಸ್ ಇದೆಲ್ಲ ಹಿಂದೆ ಮಾಡೆಲ್ ಪೇಪರ್ ಆಯಿತು ಅಥವಾ ಪ್ರಿಪ್ರೇಟ್ರಿ ಆಯಿತು, ಅದರಲ್ಲಿ ಕೇಳಿರೋದು. ನಿಮಗೆ ಇರೋದ್ರಲ್ಲಿ ಕೇಳಿರೋದು. ಸೊ ಕೇಳೋ ಚಾನ್ಸಸ್ ಇದೆ ಅಂತ ಕೊಟ್ಟಿರೋದು. ಇಲ್ಲಾಂದರೆ ಒಂದೊಂದ್ಸಲ ಕೆಲವರು ಹುಡುಗರು ನೋಡಿದ್ದೀನಿ, ತೋರಿಸಿಲ್ಲ ಅಂದರೆ ಬಿಟ್ಟೇ ಬಿಡ್ತಾರೆ. ಸೊ ಅದಕ್ಕೆ ಇರಲಿ ಅಂತ ಹಾಕಿರೋದು. ಸೊ ಜಸ್ಟ್ ಫಾರ್ಮುಲಾ ಹಾಕ್ತೀನಿ, ಮುಂದೆ ಮಾಡ್ಕೊಳ್ರಿ. ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಆನ್ಸರ್ ಏನು ಬರುತ್ತೆ, ಸ್ಟೆಪ್ ವೈಸ್ ಏನು ಬರುತ್ತೆ ಅದನ್ನು ನಾನು ಕೊಡ್ತೀನಿ. ಆದರೆ ಇಲ್ಲಿ ಸಾಲ್ವ್ ಮಾಡೋದು ಬಿಡುವ ಟೈಮ್. ಓಕೆ, ಸೊ ಹೆಮಿಸ್ಪಿಯರ್ ಓಕೆ ಏನಿದೆ, ಸಿಲಿಂಡರ್ ಇದೆ, ಕೆಳಗೆ ಹೆಮಿಸ್ಪಿಯರ್ ಇದೆ. ಸೊ ಫಸ್ಟ್ ಏನು ತೊಗೊಳ್ಳೋಣ? ಕರ್ಡ್ ಸರ್ಫೇಸ್ ಏರಿಯಾ CSA. ಸೊ ಏನಾಯಿತು? CSA ಆಫ್ ಮೇಲ್ ಸಿಲಿಂಡರ್ ಇದೆ ಪ್ಲಸ್ CSA ಆಫ್ ಹೆಮಿಸ್ಫಿಯರ್. ಸೊ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸಿಲಿಂಡರ್ 2πRH. ಯಾಕಂದರೆ ರೇಡಿಯಸ್ ಸೇಮ್ ಇದೆ, 2πRH ಪ್ಲಸ್ 2πr². ಏನು ಕಾಮನ್ ತೆಗಿಬೋದು? 2πr ಕಾಮನ್ ತೆಗಿಬೋದು. ಏನು ಉಳಿತು? H ಪ್ಲಸ್ ಆರ್. H ಪ್ಲಸ್ ಆರ್, ಯಾಕಂದರೆ ಇಲ್ಲಿ 2πRH ಇದೆ. ಸೊ H ಪ್ಲಸ್ ಆರ್. ಸೊ ವ್ಯಾಲ್ಯೂಸ್ ಹಾಕ್ರಿ. ಅಗೇನ್ ಇಲ್ಲಿ ಟೋಟಲ್ 17.5, ಇದು 3.5 ಅಂದರೆ ರೇಡಿಯಸ್ಸು 1.75 ಆಯಿತು. ಸೊ ಈ 1.75 ತೆಗಿಬೇಕು, ಸಾಲ್ವ್ ಮಾಡಬೇಕು. ನಿಮಗೆ ಸೊಲ್ಯೂಷನ್ ಬೇಕು ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ. ಡೆಫಿನೆಟ್ಲಿ ಇದರದ್ದು ಸೊಲ್ಯೂಷನ್ ಕಳಿಸ್ತೀನಿ. ಬಿಕಾಸ್ ಇದು ನಾನು ಸಾಲ್ವ್ ಮಾಡ್ತಿಲ್ಲ, ಕಳಿಸ್ತೀನಿ. ಓಕೆನಾ? ಸಿಮಿಲರ್ಲಿ ವಾಲ್ಯೂಮು. ಸೊ ವಾಲ್ಯೂಮ್ ಏನಾಯಿತು? ಟೋಟಲ್ ವಾಲ್ಯೂಮ್ ಆಫ್ ಸಿಲಿಂಡರ್ ಪ್ಲಸ್ ವಾಲ್ಯೂಮ್ ಆಫ್ ಹೆಮಿಸ್ಫಿಯರ್. ಸೊ ಸಿಲಿಂಡರ್ದು ವಾಲ್ಯೂಮ್ πr²H, ಹೆಮಿಸ್ಫಿಯರ್ ವಾಲ್ಯೂಮ್ 2/3πr³. ಸೊ πr² ಕಾಮನ್ ತೆಗಿಬೋದು. ಸೊ ಏನು ಉಳಿತು? H ಪ್ಲಸ್ 2/3r. ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿರಿ, ಆನ್ಸರ್ ಬರುತ್ತೆ. ಬೇಕು ಅಂದರೆ ಜಾಯ್ನ್ ಆಗಿರಿ. ಓಕೆನಾ? ಡನ್. ನೆಕ್ಸ್ಟು ಕ್ವಿಕ್ಕಾಗಿ ಮೆಟಲ್ ಮೂಮೆಂಟು. ಓಕೆ, ಸೊ ಕೆಳಗೆ ಸಿಲಿಂಡರ್ ಇದೆ, ಮೇಲೇನಿದೆ ಹೆಮಿಸ್ಫಿಯರ್ ಇದೆ. ಮೂಮೆಂಟು ಪ್ರೈಸ್, ಎಸ್ ನಮಗೆ ಸಿಕ್ಕಿರೋ ಪ್ರೈಸ್, ನಮ್ಮ ಹತ್ರ ಒಂದು ಪ್ರೈಸ್ ತೋರಿಸ್ತೀನಿ ಆಮೇಲೆ. ಓಕೆ, ಸಚ್ ದಟ್ ರೇಡಿಯಸ್ ಅದು ಸಿಲಿಂಡರ್ದು 6 ಸೆಂಟಿಮೀಟರು, ಹೈಟು 14 ಸೆಂಟಿಮೀಟರ್. ಫೈನ್. ಪಿಯರ್ದು ರೇಡಿಯಸ್ ಎಷ್ಟಿದೆ? 2.1 ಸೆಂಟಿಮೀಟರ್. ಓಕೆ, ಕಾಸ್ಟ್ ಇಲ್ಲಿ ಕೇರ್ಫುಲ್ ಆಗಿರಿ. ಅವ್ರೇನು ಕೇಳಿರೋದು? ಕಾಸ್ಟ್ ಆಫ್ ಪೇಂಟಿಂಗ್ ದ ಕರ್ಡ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್. ಬರೀ ಸ್ಪಿಯರ್, ನಾಟ್ ಫುಲ್. ಅದಕ್ಕೆ ಕ್ವಶನ್ನ ಕೇರ್ಫುಲ್ ಆಗೋದ್ರೆ, ಅದಕ್ಕೆ ನಾನು ಈ ಕ್ವಶನ್ ತೊಗೊಂಡಿರೋದು. ಇದು ಫೈನಲ್ ಎಕ್ಸಾಮ್ ಅಲ್ಲ, ಮಾಡಲ್ ಕ್ವಶನ್ ಪೇಪರಲ್ಲ ಯಾವುದೋ ಒಂದರಲ್ಲಿ ಬಂದಿತ್ತು. ದೇ ಆರ್ ಆಸ್ಕಿಂಗ್ ಓನ್ಲಿ ದ ಸ್ಪಿಯರ್. ಸೊ ಇಲ್ಲ ಅಂದರೆ ಏನು ಮಾಡ್ತಿದ್ರಿ? ಟೋಟಲ್ ಸರ್ಫೇಸ್ ಏರಿಯಾ ಬಂದಿದೆ, ಹಾಕು ಇಂಟು ಮಲ್ಟಿಪ್ಲೈ ಮಾಡಿ ಬಂತು, ಮಾರ್ಕ್ಸ್ ಹೋಯ್ತು. ಇಲ್ಲಿ ಸ್ಪಿಯರ್ದಷ್ಟೇ ಪೇಂಟ್ ಮಾಡಬೇಕು, ಅದರದ್ದು ಕಾಸ್ಟ್ ಏನು ಬರುತ್ತೆ. ಓಕೆನಾ? ಓಕೆ, ಫೈಂಡ್ ದ ಕ್ವಾಂಟಿಟಿ ಆಫ್ ಮೆಟಲ್. ಸೊ ಮೆಟಲ್ದು ಕ್ವಾಂಟಿಟಿ ಫೈಂಡ್ ಮಾಡಬೇಕು ಅಂದರೆ ಅಗೇನ್ ಫಾರ್ಮುಲಾ ಹಾಕ್ತೀನಿ, ಡಿಸ್ಕ್ರಿಪ್ಷನ್ ವಾಟ್ಸಪ್ ಚಾನಲ್ ಇದೆ, ಜಾಯ್ನ್ ಆಗಿರಿ, ಸೊಲ್ಯೂಷನ್ ಕಳಿಸ್ತೀನಿ. ಸೊ ವಾಲ್ಯೂಮ್ ಆಫ್ ಟೋಟಲ್ ಕ್ವಾಂಟಿಟಿ. ಸೊ ಟೋಟಲ್ ಕ್ವಾಂಟಿಟಿ ಬೇಕು ಅಂದರೆ ಇಲ್ಲಿ ಸಿಲಿಂಡರ್ ಇದೆ, ಸ್ಪಿಯರ್ ಇದೆ. ಅಗೇನ್ ರೇಡಿಯಸ್ ಸೇಮ್ ಅಲ್ಲ, ರೇಡಿಯಸ್ ಬೇರೆ ಬೇರೆ. ಸೊ ಟೋಟಲ್ ವಾಲ್ಯೂಮ್ ಇಸ್ ಈಕ್ವಲ್ ಟು ವಾಲ್ಯೂಮ್ ಆಫ್ ಸ್ಪಿಯರ್ ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್. ಸೊ ವಾಲ್ಯೂಮ್ ಆಫ್ ಸ್ಪಿಯರ್ 4/3πr³. ರೇಡಿಯಸ್ ಬೇರೆ ಇರೋದ್ರಿಂದ R1 ಅಂತ ತೊಗೊತೀನಿ. ಪ್ಲಸ್ ವಾಲ್ಯೂಮ್ ಆಫ್ ಸಿಲಿಂಡರ್ ಕೆಳಗೇನಿದೆ πr². ರೇಡಿಯಸ್ ಚೇಂಜ್ ಇದೆ, ಸೊ R2 ಅಂತ ತೊಗೊತೀನಿ. ಹೈಟ್ H ಅಂತ ಬಿಕಾಸ್ ಹೈಟ್ ಒಂದೇ ಹೈಟ್ ಇರೋದು. ಸೊ ಏನು ಕಾಮನ್ ತೆಗಿತೀರಾ? ಪೈ ಒಂದೇ ಕಾಮನ್ನು, ಇನ್ನು ಬೇರೆ ಏನೂ ಆಗೋಲ್ಲ, ಯಾಕಂದರೆ ರೇಡಿಯಸ್ ಬೇರೆ ಬೇರೆ ಇದೆ. ಸೊ ಏನು ಉಳಿತು? 4/3 ಪೈ ಕಾಮನ್ ತೆಗೆದ್ರೆ 4/3 R1³. ಏನೂ ಕಾಮನ್ ಇಲ್ಲ. ಸೊ
ಈಗ ಏನು ಮಾಡಬಹುದು ನೀವು ಅಂದರೆ ಪೈನ ಕಾಮನ್ ತೆಗೆದೇ ಮಾಡಿರಿ. ಕ್ಯಾಲ್ಕುಲೇಷನ್ ಹೆಂಗೆ ಈಸಿ ಆಗತ್ತೆ ಅಂತ ನೋಡ್ರಿ. ಸೊ ವಿತೌಟ್ ಟೇಕಿಂಗ್ ಪೈ ಕಾಮನ್, ಕೆಲವೊಂದ್ಸಲ ಅದಕ್ಕೆ ಕೊಡ್ತಾರೆ ಪೈ. ಇಲ್ಲಿ ನೀವು ಬರೀ ಪೈ ಕಾಮನ್ ತೆಗಿಬೋದಿತ್ತು, ಉಳ್ಕಿದೇನು ತೆಗಿಯೋಕ್ಕಾಗ್ತಿರಲ್ಲ. ಸೊ ಪೈ ಕಾಮನ್ ತೆಗಿದೇನೆ ಸಾಲ್ವ್ ಮಾಡಿದ್ರೆ ಈಸಿ ಆಗುತ್ತೆ. ಯಾಕಂದರೆ ಒಂದು ಹೊರಗೆ ತೆಗೆದು ಮಿಕ್ಕಿದೆಲ್ಲ ಒಳಗೆ ಇಟ್ಕೊಂಡ್ರೆ ಏನೂ ಯೂಸ್ ಇಲ್ಲ, ಹೌದೋ ಇಲ್ಲ. ಸೊ ಹಂಗೆ ಇದೆಯೋ ಹಾಗೆ ಹಾಕೊಂಡು ಸಾಲ್ವ್ ಮಾಡಿರಿ, ಆವಾಗ ಈಸಿ ಸಾಲ್ವ್ ಆಗೋದಕ್ಕಂತ ಕೊಟ್ಟಿದ್ದಾರೆ. ಸೊ 4/3 ಪೈ 22/7. ನಾನು ಫುಲ್ ಸಾಲ್ವ್ ಮಾಡಲ್ಲ, ತೋರಿಸ್ತೀನಿ ನಿಮಗೆ ಹೆಂಗೆ ಈಸಿಯಾಗಿ ಸಾಲ್ವ್ ಮಾಡ್ಬೋದು ಅಂತ. 4/3 22/7. ರೇಡಿಯಸ್ ಆಫ್ ಸ್ಪಿಯರ್ 2.1. ಸೊ 2.1ನ ನೀವು 2.1 ಅಂತ ಹೇಳ್ಬೋದು, ಅದು 21/10. 21/10 is 2.1. r³ ಇದೆ. ಸೊ 21/10 ಇಂಟು 21/10 ಪ್ಲಸ್ ಪೈ ಅಗೇನ್ 22/7. ರೇಡಿಯಸ್ 6 ಸ್ಕ್ವೇರ್, 6 ಇಂಟು 6. ಹೈಟ್ 14. ಸೊ ಅದಕ್ಕೆ 14 ಕೊಟ್ಟಿದ್ದಾರೆ. ಸೊ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ ಅಂತ. ಸೊ ಏನು ಕ್ಯಾನ್ಸಲ್ ಆಯಿತು? ಸೊ ಕೆಳಗಿರೋದು ಕ್ಯಾನ್ಸಲ್ ಆಯಿತಾ? 7 3s 21. 10 100 1000 ಕೆಳಗಿತ್ತು ಅಂದರೆ ಆರಾಮಿರ್ರಿ, ಇಂತ ಹೇಳ್ದಿರ. ಯಾಕಂದರೆ ಡೆಸಿಮಲ್ ಅಷ್ಟೇ ಲೆಫ್ಟ್ ಸೈಡ್ ಹಾಕೊಂಡು ಹೋದರೆ ಮುಗೀತು. ಸೊ ಇಲ್ಲಿ 7 1s 7 2s ಕೆಳಗೇನೂ ಇಲ್ಲ. ಸೊ ಎಷ್ಟು ಬಂತಿದು? 6 ಇಂಟು 6 36 ಇಂಟು 2 72. ಸೊ 72 ಓಕೆ 72 ಇಂಟು ಎಷ್ಟಾಯಿತು? 36 72 ಇಂಟು 22 1584. ಓಕೆ, ಇದು ಮಾಡೇ ಬಿಡ್ತೀನಿ ಅನ್ಸುತ್ತೆ. 1584 ಪ್ಲಸ್ ಇಲ್ಲೇನು ಉಳಿತು? ಕೆಳಗೆ 1000 ಉಳಿತು ಇಡ್ರಿ ಹಂಗೆ. ಮೇಲೇನು? 4 ಇಂಟು 22 88. 88 ಇಂಟು 21 ಸ್ಕ್ವೇರ್ ಅಂದರೆ 441. ಸೊ 88 ಇಂಟು 441 38. ಸೊ 38808. ಸೊ ಕೆಳಗೆ ಎಷ್ಟಿದೆ? 1000 ಇದೆ. ಸೊ 1000 ಅಂದರೆ ಎಲ್ಲಪ್ಪ ಬರೀಲಿ, ಇಲ್ಲಿ ಬರ್ತೀನಿ ನೋಡ್ರಿ. 1000 ಅಂದರೆ 1 2 3. ಸೊ 3 0 ಇದೆ, 3 ಲೆಫ್ಟ್ ಸೈಡ್ಗೆ ಬರಬೇಕು. 38.808 ಆಗುತ್ತೆ. ಸೊ ಡೆಸಿಮಲ್ ಇಲ್ಲಿದೆ. ಸೊ ಈ ಡೆಸಿಮಲ್ ಏನಾಗುತ್ತೆ? 3 0 ಇರೋದ್ರಿಂದ 1 2 3. ಸೊ 3 ಲೆಫ್ಟಿಗೆ ಬಂತು ಅಂದರೆ 38.808. ಸೊ ಆಯ್ತಲ್ಲ, ಮುಗೀತು. ಪ್ಲಸ್ 1584 ಡಿವೈಡೆಡ್ ಬೈ 1000 ಈಸ್ ಈಕ್ವಲ್ ಟು ಪ್ಲಸ್ 1584. ಸೊ ಟೋಟಲ್ ಆನ್ಸರ್ ಎಷ್ಟು ಬಂತು? 1622.808 cm3. ನಾನು ಆನ್ಸರ್ ಕಳಿಸ್ತೀನಿ ಅಂದರೆ ಇಷ್ಟು ಫಾಸ್ಟಾಗಿ ಆನ್ಸರ್ ಬಂದುಬಿಡ್ತು ನೋಡ್ರಿ. ಇಲ್ಲಿ ಅಗೇನ್ ಅದಕ್ಕೆ ಹೇಳೋದು, ಇಲ್ಲಿ ಡೆಸಿಮಲ್ ಹಿಂಗೆ ಇಟ್ಕೊಂಡು ಸಾಲ್ವ್ ಮಾಡಿದಾಗ ಕೆಳಗೆ 1000 ಬಂತು. ಎಷ್ಟು ಫಾಸ್ಟಾಗಿ ಸಾಲ್ವ್ ಆಯ್ತು. ನನಗೆ ಕ್ಯಾಲ್ಕುಲೇಟ್ರ್ ಇದೆ ಅಂತ ಅಲ್ಲ, ಕ್ಯಾಲ್ಕುಲೇಟ್ರ್ ನಾನು ಇಲ್ಲಿ ಯೂಸ್ ಮಾಡಿದ್ದು. ಬಟ್ ನೀವು ಹಾಗೆ ಸಾಲ್ವ್ ಮಾಡಿದಿದ್ರೆ ಟ್ರೈ ಮಾಡಿರಿ. ಸೊ ಸರ್ಫೇಸ್ ಏರಿಯಾಸ್ ಆ್ಯಂಡ್ ವಾಲ್ಯೂಮ್ಸಲ್ಲಿ ದೇರ್ ಆರ್ ಸಮ್ ಟ್ರಿಕ್ಸ್. ಬೈ ಯೂಸಿಂಗ್ ದಟ್, ಟ್ರಿಕ್ಸ್ ಅಂತನೂ ಅಲ್ಲ, ನೀವು ನೋಡಿದ ತಕ್ಷಣ ಯಾವ್ದು ಕಾಮನ್ ತೆಗಿಬೇಕು ತೆಗಿಬಾರ್ದು ಅಂತ ಗೊತ್ತಾಯಿತು ಅಂದರೆ ಅರ್ಧ ಪ್ರಾಬ್ಲಮ್ ಸಾಲ್ವ್ ಆದಂಗೆ, ಅರ್ಧ ಈಸಿ ಆದಂಗೆ. ಓಕೆ, ಆಯಿತು, ಮುಗೀತು. ಇನ್ನೇನು ಇದ್ರದ್ದು ಕಾಸ್ಟ್ ಫೈಂಡ್ ಮಾಡಬೇಕು. ಸೊ ಸ್ಪಿಯರ್ ಇರೋದ್ರಿಂದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಸ್ಪಿಯರ್ 4πr². ಸೊ ಏನಾಯಿತು? 4 ಇಂಟು ಪೈ 22/7 r 21/10 ಇಂಟು 20. ಓಕೆ, ಇಂಟು 21/10. ಸೊ 7 1s 7 3s 4 ಇಂಟು 22 88. 88 ಇಂಟು 3 ಇಂಟು 21 63 ಡಿವೈಡೆಡ್ ಬೈ 100. ಸೊ ಎಷ್ಟಾಯಿತು? ಇದನ್ನು ಸಾಲ್ವ್ ಮಾಡೇ ಬಿಡ್ತೀನಿ ಬಿಡ್ರಿ, ಮತ್ತು ಇದು ಒಂದಕ್ಕೆ ಎಲ್ಲ ಸೊಲ್ಯೂಷನ್ ಕಳಿಸ್ಲಿ. ಸೊ 88 ಇಂಟು 63 5544 ಡಿವೈಡೆಡ್ ಬೈ 100. ಇಲ್ಲೂ 2 ಲೆಫ್ಟಿಗೆ ಬರುತ್ತೆ. ಸೊ ಎಷ್ಟಾಯಿತು? 55.44 cm². ಸೊ ಇದೇನಾಯ್ತಿದು? ಏನಾಯ್ತಿದು? ಕ್ಯಾಲ್ಕುಲೇಟ್ ದ ಕಾಸ್ಟ್ ಆಫ್ ಪೇಂಟಿಂಗ್ ದ ಸರ್ಫೇಸ್. ಓಕೆ, 10 ಪೈಸೆ ಪರ್ cm². ಸೊ ಪ್ರತಿ cm² ಎಷ್ಟು? 10 ಪೈಸೆ.
ಸೊ ಇಂಟು 10 ಪೈಸೆ ಅಂದರೆ 0.1, ಸೊ ಎಷ್ಟಾಯಿತು 5.5 ಸಮಥಿಂಗ್ ರುಪೀಸ್. ಡನ್. ಓಕೆ, ಸೊ ಲಾಸ್ಟ್ ಮುಗೀತು. ಸೊ ನೆಕ್ಸ್ಟ್ ವಿಡಿಯೋ ಸ್ವಲ್ಪ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್ ನೋಡೋಣ, ಡೆಫಿನೆಟಾಗಿ ಮಾಡ್ತೀನಿ. ಕ್ವಿಕ್ಕಾಗೇ ಬರುತ್ತೆ, ಬಿಕಾಸ್ ನಿಮಗೂ ಟೈಮ್ ಇಲ್ಲ ನನಗೂ ಟೈಮ್ ಇಲ್ಲ, ಮಾಡ್ತೀನಿ. ಓಕೆ, ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿರಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಎಕ್ಸಾಮ್ದು ಸ್ವಲ್ಪ ಏನಾದರೂ ಪ್ರಾಬ್ಲಮ್ ಆಗಿದ್ರು ಚಿಂತೆ ಮಾಡಬೇಡ್ರಿ, ಮಾಡ್ತೀರಾ. ಹ್ಯಾವ್ ದ ಕಾನ್ಫಿಡೆನ್ಸ್. ಓಕೆ, ವಿತ್ ದಟ್ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.